2025ರಲ್ಲಿ ಗಗನಯಾತ್ರೆಗೆ ಮನುಷ್ಯರನ್ನು ಕಳಿಸುವಂಥ ಸಾಧ್ಯತೆ ಇದೆ. ಅದಕ್ಕೆ ನಮ್ಮ ಒಂದು ಇಸ್ರೋ ವಿಭಾಗದಿಂದ, ಭಾರತ ಸರ್ಕಾರ ಇಸ್ರೋ ವಿಭಾಗದಿಂದ ಅದಕ್ಕೋಸ್ಕರ ಸಾಕಷ್ಟು ಪ್ರಯೋಗಗಳು ನಡೆದಿವೆ. ಆ ಪ್ರಯೋಗವನ್ನು ಗಗನಯಾತ್ರೆಗೆ ಮನುಷ್ಯರನ್ನು ಕಳಿಸೋದ್ರ ಸಲುವಾಗಿ ಅಲ್ಲಿ ಏನು ಮನುಷ್ಯರ ಮೇಲೆ ಪರಿಣಾಮ ಆಗ್ತವ ಅನ್ನೋದ್ರ ಬಗ್ಗೆ ನಮ್ಮ ವಿಜ್ಞಾನಿಗಳು ವಿಚಾರ ಮಾಡಿ ಆ ಪ್ರಯೋಗವನ್ನು ಈಗ ಎಲ್ಲ ತಾವೆಲ್ಲ ಗುರ್ತಿದೆ. ವೈದ್ಯಕೀಯ ವಿಭಾಗದಲ್ಲಿ ಏನಾದರೂ ಪರೀಕ್ಷೆ ಮಾಡಬೇಕಂತಂದ್ರೆ ಮನುಷ್ಯರ ಮೇಲೆ ಆಗುವಂಥ ಪರಿಣಾಮವನ್ನು ಪ್ರಾಣಿಗಳ ಮೇಲೆ ಮಾಡ್ತಾರೆ. ಸೊ ಅದಕ್ಕೆ ಗಗನಯಾತ್ರೆಗೆ ಮನುಷ್ಯರನ್ನು ಕಳಿಸಿದಾಗ ಅಲ್ಲಿ ಏನು ಮೂತ್ರಕೋಶದಲ್ಲಿ ಕಲ್ಲು ಆಗ್ತವ ಅಥವಾ ಕಿಡ್ನಿ ಸ್ಟೋನ್ ಆಗ್ತವ ಅನ್ನುವಂಥ ಒಂದು ಏನು ಸೂಚನೆ ನಮ್ಮ ವಿಜ್ಞಾನಿಗಳಿಗೆ ಬಂದಿದೆ. ಅದಕ್ಕೋಸ್ಕರ ಈ ಒಂದು ಪ್ರಯೋಗವನ್ನು ಮನುಷ್ಯನ ಕಿಡ್ನಿಯನ್ನು ಹೋಲುವಂಥ ಈ ಡ್ರೊಸೋಫಿಲಿಯಾ ಅಂತ ಒಂದು ಹಣ್ಣಿನಲ್ಲಿರುವಂಥ ನೊಣಗಳಿರ್ತವೆ. ಆ ನೊಣದ ಒಂದು ಲಾರ್ವೆ ಅದನ್ನು ಅವರು ಕಳಿಸಿ ಅಲ್ಲಿ ಸ್ಟೋನು ಆಗ್ತದೆ. ಅದರ ಇಂಟೆಸ್ಟೈನ್ದಲ್ಲಿ ಸ್ಟೋನ್ ಆಗ್ತದೆ. ಆ ಸ್ಟೋನು ಯಾವ ರೀತಿ ಆಗ್ತದೆ ಅದನ್ನು ಮುಂದೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಮನುಷ್ಯನಲ್ಲಿ ಆಗುವಂಥ ಕಿಡ್ನಿಯ ರೂಪವನ್ನು ಇದರಲ್ಲಿಯೂ ಆದಾಗ ಯಾವ ರೀತಿ ಪರಿಣಾಮವನ್ನು ಕಂಡುಕೊಳ್ಬೇಕು ಅನ್ನುವ ಒಂದು ಅಧ್ಯಯನ ಇದು. ಈ ಅಧ್ಯಯನ ಪ್ರಾರಂಭ ಹಂತದಲ್ಲಿ ಇದೆ. ಸೊ ಮುಂದೆ ಈಗ ಅದು ಕಳಿಸಿ ಆ ಒಂದು ನೊಣದ ಲಾರ್ವೆಗಳನ್ನು ಕಳಿಸಿ ಇಲ್ಲಿ ಬಂದಾಗ ಅದರ ಒಂದು ಅಧ್ಯಯನವನ್ನು ನಮ್ಮ ವಿಜ್ಞಾನಿಗಳು ಮಾಡ್ತಾರೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ವಿಜ್ಞಾನಿಗಳಾದಂಥ ಡಾಕ್ಟರ್ ರವಿಕುಮಾರ್ ಹೊಸ್ಮನಿ ಅವರು ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಟೆಕ್ನಾಲಜಿ ತ್ರಿವೇಂದ್ರಂ ಅಲ್ಲಿಯ ವಿಜ್ಞಾನಿಗಳು ಇವರಿಬ್ಬರು ಕೂಡಿ ಒಂದು ಸಹಯೋಗದೊಂದಿಗೆ ಈ ಒಂದು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಇದು ಪ್ರಾರಂಭದ ಅಧ್ಯಯನ, ಇನ್ನೂ ಯಾವುದೇ ಒಂದು ಪರಿಣಾಮಗಳು ಇಲ್ಲ. ಈ ಒಂದು ಒಂದು ಅಧ್ಯಯನ ಅದು ರಿಸಲ್ಟ್ಸ್ ಬಂದ ಮೇಲೆ ಆ ರಿಸಲ್ಟ್ಗಳನ್ನು ಅಥವಾ ಪರಿಣಾಮಗಳನ್ನು ತಮ್ಮೆಲ್ಲರಿಗೂ ಮತ್ತು ವೈಜ್ಞಾನಿಕವಾಗಿ ನಾವು ಹಂಚಿಕೊಳ್ತೀವಿ.